ಕೊಲೆ ಆರೋಪಿ ದರ್ಶನ್ಗೆ ರಾಜ್ಯ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ. ಕೃಷಿ ಇಲಾಖೆ ರಾಯಭಾರಿಯಿಂದ ದರ್ಶನ್ ಕಿಕ್ಔಟ್. ಇಂತಹ ಆರೋಪ ಹೊತ್ತವರನ್ನ ಆ ಸ್ಥಾನದಲ್ಲಿ ಮುಂದುವರಿಸಲ್ಲ. ಕೃಷಿ ಇಲಾಖೆ ಅಂಬಾಸಿಡರ್ ಆಗಿ ದರ್ಶನ್ ಅವರನ್ನ ಮುಂದುವರಿಸೋದಿಲ್ಲ. ದರ್ಶನ್ನ ಮುಂದುವರಿಸುವ ಪ್ರಶ್ನೆಯೇ ನಮ್ಮ ಮುಂದಿಲ್ಲ. ದರ್ಶನ್ಗೆ ರಾಜ ಮರ್ಯಾದೆಯೇ ಪ್ರಶ್ನೆ ಇಲ್ಲ ಅಂತ ಹುಬ್ಬಳ್ಳಿಯಲ್ಲಿ ಸಚಿವ ಎಂ.ಬಿ. ಪಾಟೀಲ್ ಶಾಕಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೊಲೆ ಆರೋಪಿ ದರ್ಶನ್ಗೆ ರಾಜ್ಯ ಸರ್ಕಾರ ನಿಜಕ್ಕೂ ಬಿಗ್ ಶಾಕ್ ಕೊಟ್ಟಿರೋದು. ಕೃಷಿ ಇಲಾಖೆ ರಾಯಭಾರಿ ಆಗಿದ್ರು ದರ್ಶನ್. ಆ ರಾಯಭಾರಿಯಿಂದ ದರ್ಶನ್ ಕಿಕ್ಔಟ್ ಆಗಿದ್ದಾರೆ. ಇಂತಹ ಆರೋಪ ಹೊತ್ತವರನ್ನ ಆ ಸ್ಥಾನದಲ್ಲಿ ಮುಂದುವರಿಸಲ್ಲ. ಕೃಷಿ ಇಲಾಖೆ ಅಂಬಾಸಿಡರ್ ಆಗಿ ದರ್ಶನ್ನ ಮುಂದುವರಿಸಲ್ಲ. ದರ್ಶನ್ನ ಮುಂದುವರಿಸುವ ಪ್ರಶ್ನೆಯೇ ನಮ್ಮ ಮುಂದೆ ಇಲ್ಲ. ದರ್ಶನ್ಗೆ ರಾಜ ಮರ್ಯಾದೆಯ ಪ್ರಶ್ನೆಯೇ ಇಲ್ಲ ಅಂತ ಸಚಿವ ಎಂ.ಬಿ. ಪಾಟೀಲ್ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ದರ್ಶನ್ಗೆ ವಿಐಪಿ ಟ್ರೀಟ್ಮೆಂಟ್ ಕೊಡೋದು ಆ ರೀತಿ ಸ್ಟೇಷನ್ಗಳ ಅಂಥದ್ದು ಯಾವುದೂ ಇಲ್ಲ. ಇವತ್ತು ಸಹ ಆರೋಪಿನೇ ಎಲ್ಲಿವರೆಗೆ ಅವರು ಅವ್ರ ಮೇಲೆ ಆರೋಪಗಳಿಂದ ಅವರು ಮುಕ್ತಗೊಳ್ಳೋದಲ್ಲ ಅಥವಾ ಆರೋಪ ಸಾಬೀತಾದರೆ ಅವ್ರಿಗೆ ಶಿಕ್ಷೆ ಆಗ್ತದೆ. ಸರ್, ಈಗ ಒಂದು ಹಿಂದೆ ನಮ್ಮ BJP ಸರ್ಕಾರದಲ್ಲಿ ಅವರು ಕೃಷಿ ಇಲಾಖೆ ರಾಯಭಾರಿ ಆಗಿದ್ದರು. ಈಗಲೂ ಮುಂದುವರೆದಿದ್ದಾರೆ ಅಥವಾ ಏನು? ನೋಡಿ, ಮುಂದುವರಲಿಕ್ಕೆ ಹೆಂಗೆ ಸಾಧ್ಯ? ಇಂಥ ಒಂದು ಇದರಲ್ಲಿ ಅದು ಆದಮೇಲೆ ಇವತ್ತು ಸಹ ಅದು ರಾಯಭಾರಿ ಆಗುವಾಗ ಮುಂದುವರಿಯುವಂಥ ಪ್ರಶ್ನೆ ಬರೋದಿಲ್ಲ.